तू आधी आधी बघ तू आधी ಇವತ್ತ ಅಧಿಕ ಮಾಸದ ಪ್ರಯುಕ್ತ ಸರ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕ್ರಾನಿಕಲ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಂತೀರಿ? ಆರಾಮದಿರಿ ಅಂತ ಭಾವಿಸ್ತೀನಿ. ಏನಕ್ಕೆ ಹಂಗಿತು ತಲೆ ಬಾಚ್ಕೊಳತ್ತಲ್ವು ಅಂತ ಅಂತೀರ. ಇವಾಗ ಜಳಕ ಮಾಡಿ ಬನ್ನಿ. ನಾನು ಹೊರಗಡೆ ಹೊಂಟಿದ್ದೇನೆ, ಮಾರ್ಕೆಟಿಗೆ ಹೊಂಟಿದ್ದೇನೆ ಇವತ್ತು. ಸೊ ನಿನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೀನಿ ಮಾರ್ಕೆಟಿಗೆ. ಟೈಮ್ ಆಲ್ರೆಡಿ ಒಂದು 2 ಗಂಟೆ ಆಗೈತಿ, ಜಲ್ದಿ ಹೋಗ್ಬೇಕಾಗೈತಿ. ಸೊ ಹಾಗಾಗಿ ಜಲ್ದಿ ರೆಡಿ ಆಗತ್ತೀನಿ. ಸೊ ಅಲ್ಲಿಂದನೇ ನಮ್ಮ ಕಾಕುಗಳು ಸಮಯ ಅಲ್ಲೇ ಬರ್ತೇನೆ ಅಂತ ಅಂದರು. ಸೊ ಡೈರೆಕ್ಟ್ ಮಾರ್ಕೆಟಿಗೆ ನಾನು. ಸೊ ಇಲ್ಲಿಂದ ನಾನು ಹೋಗ್ತಾನೆ. ಇದು ನಮ್ಮ ರೆಗ್ಯುಲರ್ ಹೇರ್ ಸ್ಟೈಲ್ ನೋಡ್ರಿ. ಜಾಸ್ತಿ ಇದನ್ನ ಹಾಕ್ಕೊತೇನೆ, ಹೇರ್ ಸ್ಟೈಲ್ ತಲೆ ತೊಳ್ಕೊಂಡಾಗ ಅದಾವು. ಸೊ ಹಾಗಾಗಿ ಇದ್ರೊಳಗೆ ಅದೇನಿ. ಸೊ ರೆಡಿ ಆಗೋದು ಬರ್ರಿ. ನಾನೇನು ಭಾಳ ಮೇಕಪ್ ಏನು ಮಾಡ್ಕೊಳಂಗಿಲ್ಲ. ಸೊ ಒಂದು ಲಿಪ್ಟಿಕ್ ಹಾಕೋದ್ರಿಂದ ನಾನು ಮೇಕಪ್ ಎಲ್ಲರೂ ಹೆಚ್ಚಂತ ಹೇಳ್ತಾರೆ. ಸೊ ನಾ ಏನು ಅಷ್ಟು ಜಾಸ್ತಿ ಮೇಕಪ್ ಹಾಕೋದಿಲ್ಲ, ಫೌಂಡೇಶನ್ ಏನಿಲ್ಲ, ಜಸ್ಟ್ ಹಂಗೆ ಪೌಡ್ರ್ ಹಚ್ಕೋತಾನೆ ಅಂತೇಳಿ ಏನು ಪೌಡ್ರ್ ತೊಗೊಂಡಿಲ್ಲ. ನನ್ನ ಮಗಳ ಪೌಡ್ರನ್ನ ಯೂಸ್ ಮಾಡ್ತೇನೆ, ಬೇಬಿ ಪೌಡ್ರ್. ಯಾಕಂದ್ರೆ ಆ ಪೌಡ್ರ್ ಹಚ್ಕೊಂಡು ಆ ಗುಳ್ಳೆದ್ದು ಈ ಗುಳ್ಳೆದ್ದು ಅನ್ನೋ ಅವಶ್ಯಕತೆ ಇರೋಂಗಿಲ್ಲ. ಇದು ಯಾಕಂದ್ರೆ ಬೇಬಿ ಸಂಬಂಧ ಮಾಡಿರ್ತಾರಲ್ಲ, ಹಾಗಾಗಿ ಚಲೋ ಇರ್ತೈತಿ. ಸೊ ಹಂಗಾಗಿ ಇರೋ ಪೌಡ್ರ್ ಯೂಸ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮೇಕಪ್ಪು ರೆಡಿ ಆಗೋದು ಅಂದ್ರೆ ಭಾಳ ಇಷ್ಟ, ನನಗೂ ಇಷ್ಟ. ಬಟ್ ಏನಾರ ಫಂಕ್ಷನ್ ಇದ್ರೆ ಮಾತ್ರ ಅಷ್ಟು ರೆಡಿ ಆಗ್ತೇನೆ ನಾನು, ಇಲ್ಲಾಂದ್ರೆ ಇಲ್ಲ. ಈ ಲಿಪ್ಟಿಕ್ ಕಾಣತ್ತಿಲ್ಲ, ಈ ಲಿಪ್ಟಿಕ್ ಒಂದು ಭಾಳ ದಿನ ಆಯಿತು. ಸೊ ನನಗೆ ಈ ಲಿಪ್ಟಿಕ್ ಭಾಳ ಸೇರ್ತೈತಿ. ಹಾಕೊಂಡು ನೋಡ್ರಿ ಬೇಕಾದ್ರೆ ನೀವು, ಏನು ಜಾಸ್ತಿ ಮೇಕಪ್ ಮಾಡ್ಲಿಕ್ಕಂದ್ರೆ ಲಿಪ್ಟಿಕ್ ಒಂದು ಎಷ್ಟು ಲುಕ್ ಕೊಡ್ತೈತೆ ಅಂತ. ಸ್ವಲ್ಪ ಸ್ಮೈಲ್ ಮಾಡ್ರು ಚಂದ ಕಾಣ್ತೈತಿ ಲಿಪ್ಟಿಕ್. ಅರಿಶಿನ ಅಂದರೆ ಕುಂಕುಮ ಹಚ್ಕೋತಲ್ಲ, ಕುಂಕುಮ ಹಚ್ಕೊಂಡಾಗ ಕುಂಕುಮ ಮಾತ್ರ ಹಚ್ಕೋಬಾರ್ದಂತ, ಅರಿಶಿನ ಹಚ್ಕೋಬೇಕಂತ. ಹಾಗಾಗಿ ಎರಡೂ ಹಚ್ಕೋತೇನೆ ಇಲ್ಲಿ. ಹಾಂ, ನಾವು ಫುಲ್ ರೆಡಿಯಾಗಿ ಬಂದಿದ್ದೇಲೆ ಅಂತಂದ್ರೆ ಪತ್ತಾರ ಅಂಗಡಿಗೆ. ಸೊ ಪತ್ತಾರ ಅಂಗಡಿಗೆ ಬಂದಿಲ್ಲಿ ಬಂದಾಗ ನೋಡ್ತಿರ್ಬೋದು ಇಲ್ಲಿ. ಸೊ ಸೋನಾಚ ದುಕಾನ್ ಅಂತ ಇರ್ತಾರೆ ಕೊಲ್ಲಾಪುರ ಒಳಗೆ. ಬಂದ ಕಸ ನಾವೇನು ತೊಗೊತಿರ್ತಿಲ್ಲ. ಸೊ ಕಾಲುಂಗ್ರ ತೊಗೋದಿತ್ತು. ಸೊ ಎದಕ್ಕಂತ ಸಂಜೆ ಮುಂದೆ ಅಂದ್ರೆ ಇದ ವಿಡಿಯೋಗೆ ಲಾಸ್ಟಿಗೆ ಗೊತ್ತಾಕೈತೆ ನಿಮಗೆ. ಕಾಲುಂಗ್ರ ತೊಗೋದಿತ್ತು, ಹಾಗಾಗಿ ಕಾಲುಂಗ್ರ ಬದಲಾಸತ್ತೀನಿ ನಾನು. ನಮ್ಮ ಚಿಗೋ ಇಲ್ಲಿ ಕೂತಿದಾರಲ್ಲ, ಅವರ ಕೊಡ್ಸೋದಾರ ಕಾಲುಂಗ್ರ. ಅದನ್ನ ತೆಗಬೇಕಂತ ಹೇಳಿ ತೆಗೆದು ಕೊಡುವ ಅಂತಂದರು. ಸೊ ತೆಗೆದ ಡಿಸೈನ್ ಮಾತ್ರ ಸ್ವಲ್ಪ ಮನ್ಗಿನೆಲ್ಲ ಹತ್ತಾವು, ಪ್ಲೇನ ತೊಗೊಳಕತ್ರು. ಹಾಗಾಗಿ ನಾನು ಪ್ಲೇನನ್ನು ಸೆಲೆಕ್ಟ್ ಮಾಡೀನಿ. ಸೊ ಪ್ಲೇನ್ ತೊಗೊಂಡು ಬಿಚ್ಕೊಟ್ನಿ. ಸೊ ನೋಡತ್ತಿರ್ಬೋದು, ನನ್ನ ಗಂಡನೂ ಕೇಳತ್ತದ ಇಲ್ಲೇ. ಸೊ ಆಮೇಲೆ ನನಗೇನು ಗೊತ್ತಾಕೈತಿ ನೀನು ತೊಗೊಂಡೇಳ ಅಂತಂದ. ಸೊ ಹಾಗಾಗಿ ಪತ್ತಾರು ಕೂಡ ರೇಟ್ ಹೇಳತ್ತಾನ ಇಲ್ಲಿ. ಸೊ ಎಷ್ಟು ಏನು ಅಂಥೇಳಿ ಸೊ ನೋಡ್ತಿರ್ಬೋದು. ಆಮೇಲೆ ಉಂಗುರ ತಗ್ಸಿವಿ. ಸೊ ಉಂಗುರನ ತೊಗೋಬೇಕಿತ್ತು, ನಾವು ಬೇರೆದವ್ರಿಗೆ ಮಾಡಾರಿದ್ವಿ. ಸೊ ಹಂಗಾಗಿ ಉಂಗುರನ ತೆಗಿತಿದ್ವಿ. ಸೊ ನಮ್ಮ ಚಿಗೋ ನಾನು ಕೂಡಿ ಆಕೆಯೊಂದು ನಾನೊಂದು ಉಂಗುರ ತೊಗೊಂಡಿವಿ. ಅದಾದಮೇಲೆ ಸೊ ನಂದಂತೂ ಗೊತ್ತೈತಿ, ಕಂಟೆಂಟ್ ಕ್ರಿಯೇಟ್ ಅಂದಮೇಲೆ ಎಲ್ಲ ಕಡೆ ಮೊಬೈಲ್ ಹಿಡ್ಕೊಂಡು ನಿಂತು ಬಿಡ್ತೇನೆ. ಸೊ ಕೆಲವೊಬ್ರಿಗೆ ಸಿಟ್ಟು ಬಂದರೂ ಬರ್ಬೋದು, ಇಲ್ಲಿ ನನ್ನ ಗಂಡಕ್ಕೆ ಮೊದಲು ಬರ್ತೈತಿ. ಸೊ ಮೊಬೈಲ್ ಹಿಡ್ಕೊಂಡು ನಿಂತೀನಿ, ಲೆಕ್ಕ ಮಾಡಾಕತ್ರು ಎಷ್ಟಾಯ್ತು ಏನಂಥೇಳಿ. ಸೊ ನಾವು ತೊಗೊಂಡಿದ್ದ ಒಂದು ಉಂಗುರ ನೋಡಿರಿ, ನಾನು ತೊಗೊಂಡಿದ್ದು ಉಂಗುರ. ಸೊ ಆಮೇಲೆ ಹಂಗೆ ಬಂದ್ವಿ ಮುಂದಕ್ಕೆ. ಇನ್ನೂ ಸೀರೆ ತೊಗೋದಿತ್ತು. ಸೊ ಸೀರೆ ತೊಗೋಕೆ ಹಂಗೆ ಸೀರೆ ಅಂಗಡಿ ಬಂದೀವಿ. ಸೊ ಸೀರೆ ತೆಗೋದ ಪಾರ್ಟಿ ವೇರ್ಗತ್ಲೆ ಇರ್ತಾವಲ್ಲ ಅಂಥ ಫುಲ್ ಮಿರರ್ಗೆ ಸಣ್ಣ ಟಿಕ್ಕಡಿಗೆ ಇರ್ತಲ್ಲ ಸ್ಟಿಕ್ಕರ್, ಅಂತ ತೆಗ್ದ ಈ ಟೈಪ್ ಒಳಗೆ ಸೀರೆ. ಸೊ ಅಂಥವು ನೋಡತ್ತಿದ್ವಿ, ಯಾಕಂದ್ರೆ ಅಂಥ ಸೀರೆ ಇದ್ರಿಕಿಲ್ಲ ಮಾತ್ರ. ಸೊ ಹಾಗಾಗಿ ಅಂಥವ ಸೀರೆ ತಗ್ಸಿವಿ. ಸೊ ಸಾಯಂಕಾಲ ಆಯ್ತು. ಸೊ ನಮ್ಮ ಚಿಕ್ಕವ್ವ ಇಲ್ಲಿ ರೆಡಿ ಆದಮೇಲೆ ಸೊ ನಾನು ಕಾಲು ಪೂಜೆ ಮಾಡತ್ತಾಳೆ. ಇವತ್ತೆಲ್ಲ ಹಚ್ಚಿ ಕುಂಕುಮ ಇವತ್ತಿ ಎಲ್ಲನೂ ಹಚ್ಚಿ. ಇದು ಎದಕ್ಕೆ ಮಾಡತ್ತೇವೆ ಅಂತಂದ್ರೆ, ಸೊ ಅಧಿಕ ಮಾಸದೊಳಗೆ 3 ವರ್ಷಕ್ಕೊಮ್ಮೆ ಬರ್ತಿತ್ತಲ್ಲ ಈ ಅಧಿಕ ಮಾಸ. ಸೊ ಅಧಿಕ ಮಾಸದೊಳಗೆ ಮುತ್ತೈದೆ ಹೆಣ್ಮಕ್ಕಳು ಮುತ್ತೈದೆ ಹೆಣ್ಮಕ್ಳು ಯಾರು ಇರ್ತಾರಲ್ಲ ಅಂದ್ರೆ ಅವರಿಗೆ ತಮ್ಮ ತಾಯಿ ಆಗವರು ಸೊ ಕಾಲುಂಗ್ರವನ್ನು ಬದಲಾಯಿಸಿ ಕೊಡ್ಬೇಕಂತ ರೂಲ್ಸ್ ಐತಂತದೇನೋ. ಸೊ ಎಲ್ಲರೂ ಬದಲಾಯಿಸ್ತಾರಂತ. ಹಾಗಾಗಿ ನನಗೂ ನೀನು ಬದಲಾಯಿಸು ಅಂತಂದ್ಲು. ಹಾಗಾಗಿ ಆಕೆ ತೊಗೊಂಡು ಬಂದಾಳ. ಸೊ ಆಕೆ ತೊಗೊಂಡು ಬಂದು ಹಾಕತ್ತ ನೋಡ್ರಿ. ಕಾಲುಂಗ್ರ ಅಷ್ಟೇ ಕೊಡಿಸ್ಲಿಲ್ಲ ಆಕೆ ನಾ ಕೇಳಿದ ತಕ್ಷಣ. ಸೊ ನಾ ಪಿಲ್ಲಿ ನೋಡ್ಬೇಕಂತ ಮುಂದಿನ ಸಲ ತೊಗೊಂಡ್ರೆ ಆಯ್ತು ಅಂತ ಪಿಲ್ಲಿ ನೋಡತ್ತೀನಿ. ಸೊ ಅವನು ನಾನು ಕೊಡ್ಸೋಣಂತ ಎರಡೂ ಆಕೆ ಕೊಡಿಸಿದಾಳೆ. ಸೊ ನಮ್ಮ ನಿಜವಾದ ತಾಯಿ ಬಂದು ಮಾಡೋದು ಅಷ್ಟ್ರಾಗೈತಿ. ಈಕಿ ಬಾಯ್ಕಾರ ಬಂದು ಮಾಡೇಳು, ಅದೊಂದು ಖುಷಿ ಐತೆ ನನಗೆ. ಸೊ ಇವರೇ ನಮಗೆ ಸುತ್ತಮುತ್ತ ತಂದೆ ತಾಯಿಗತೆ ಅದಾರು. ಸೊ ನೋಡ್ಬೋದು ಇಲ್ಲಿ.
ಸೊ 2 ಕಾಲಿಗೆ ಹಾಕಿಳು. ಆಮೇಲೆ ಹಾಕಿದಾದ ನಂತರ ಸೊ ಬಳಿ ಹಾಕ್ಬೇಕು. ಒಟ್ಟು ಹೆಣ್ಣು ಮಕ್ಕಳು ಏನೇನು ಇಷ್ಟಪಡ್ತಾರಲ್ಲ ಎಲ್ಲನೂ ಹಾಕ್ಬೋದಿರ್ತೈತಿ ಇದ್ರೊಳಗೆ. ಸೊ ನನಗೇನು ಇಷ್ಟ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಮುತ್ತೈತನಕ್ಕೆ ಏನೇನು ಬೇಕಲ್ಲ ಎಲ್ಲನೂ ಕೊಡ್ತಾರೆ. ಸೊ ಅರ್ಶಿನ ಕುಂಕುಮ ಅಂತೂ ಹಚ್ಚಿದ್ದಾಯ್ತು ಇವಾಗ. ಸೊ ಇವಾಗ ಹಸಿರು ಕಲರ್ ಬಳಿ ಹಾಕ್ತಾರೋ ಹೆಣ್ಮಕ್ಳಿಗೆ. ಸೊ ಹಸಿರು ಕಲರ್ ಬಳಿ ಹಾಕಿದಾದ್ಮೇಲೆ ಇಲ್ಲಿ 2 ಕೈಗೂ ಹಾಕತ್ತಾಳು ಹಸಿರು ಬಳಿ. ಸೊ ಒಂದು ಕೈ ಅದು ಸ್ವಲ್ಪ ಬಿಗಿದ್ದು ಜಲ್ದಿ ಬರತ್ರಿಕೆಲ್ಲ ನನ್ನ ಕೈಗೆ. ಸೊ ಹಿಂಗೆ ಮಾಡಿ ಹಾಕಿವಿ. ಸೊ 2 ಕೈಗೆ ಮಾಡೋದು. ಅಲ್ಲಿ ಬಾಜು ಮಂದಿ ಹೊಂಟಿದ್ರು ರಾತ್ರಿ 11 ಗಂಟೆಗೆ ಈ ಟೈಮ್ದಾಗ ಮಾಡತ್ತೀರಿ ಅಂಥೇಳಿ ಅಡುಗೆ ಮಾಡಿ ಮಾಡೋದು ಭಾಳ ಲೇಟ್ ಆಯ್ತು. ಸೊ ಹಂಗಾಗಿ ಅವ್ರು ನೋಡಿ ನಗಾತಿದ್ವಿ ನಾವು. ಸೊ ಇಷ್ಟೆಲ್ಲ ಆದಮೇಲೆ ಸೊ ನಿಮಗಂತೂ ಗೊತ್ತೈತಿ ಸೊ ಏನೇನು ಕೊಡ್ತಾರಂಥೇಳಿ. ಸೊ ಏನೇನು ಕೊಡ್ತಾ ಅಂದ್ರೆ ನೋಡ್ರಿ ನೀವು ಏನೇನು ಕೊಡ್ತಾಳಂತ ಗೊತ್ತಾಗ್ತದೆ ನಿಮ್ಗೆ. ಸೊ ಮೊದಲ ಸೀರೆ ನನಗೆ ಮಾಡಿರ್ತಕ್ಕಂಥ ಸೀರೆ ಇದ್ದಾಕಿ. ಸೊ 3 ಜನ ಸೇಮ್ ತೊಗೊಂಡಿವಿ ನಾವು ಸೀರೆ ಅದನ್ನು. ಸೊ ಸೀರೆ ಆಮೇಲೆ ಟೆಪ್ಪಿಗೆ ಟಾಕಲ್ಲ ನನ್ನ ಗಂಡನಿಗಾಗಿ. ಸೊ ತೆಂಗಿನಕಾಯಿ, ಸೊ ಜೊತೆಗೆ ಲಾಲಿ ಬಾಟ್ಲಿ, ಹನಿಗಿ, ಪೇರನ್ ಲವ್ಲಿ, ಕ್ಲಿಪ್ಪ, ಆಮೇಲೆ ಪೌಡರ ಪ್ರತಿಯೊಂದನ್ನು ಇಟ್ಟಾದ್ಮೇಲೆ ನಾನು ಕಾಲಿಗೆ ನಮಸ್ಕಾರ ಮಾಡೀನಿ ಆತು ನಂದು. ಇದೆಲ್ಲ ಮುಗಿಯಿತು. ಸೊ ಇನ್ನು ನೆಕ್ಸ್ಟ್ ಸಿದ್ದವ್ವ ಇದು ಮಾಡೋದಿತ್ತು. ಸೊ ಏನೇನು ಮಾಡತ್ತೇವೆ ಅಂದರೆ ಸೇವಂತಿ ನಾನು ತೊಗೊಳ್ತೇವೆ ಕಾಲ ಈಕೆ ನಮಗೆ ತಾಯಿ ಆಗ್ತಾಳು. ಹಾಗಾಗಿ ಸೊ ಇಬ್ಬರು ಕೂಡ ನಾನು ಆಕೆಯೊಂದು ಕಾಲು ಪೂಜೆ ಮಾಡತ್ತೀವಿ, ನಾನೊಂದು ಕಾಲು ಪೂಜೆ ಮಾಡತ್ತೀವಿ. ಅದಕ್ಕೆ ನಂಗಾತಿದ್ರು ಅವ ಹಿಂದೆ ನಿಂತ್ಕೊಂಡು ಭಾಳ ಕಾಡತ್ತಿದ್ದ. ಸೊ ಎಲ್ಲ ಆಕೆಗೂ ಇದನ್ನ ಹಚ್ಚಿ ಕಾಸ ಪೂಜೆ ಮಾಡೀವಿ. ಸೊ ಮಾಡಿದ್ದಾದ್ಮೇಲೆ ಆಕಿಗಂತೂ ಕೆಟ್ಟ ನೆಗೆ ಬರತ್ತಿತ್ತು. ಎದಕ್ಕೆ ಬರತ್ತಿತ್ತು ಅಂತ ನನಗೂ ಗೊತ್ತಿಲ್ಲ. ಆಕಿಗೇನೋ ಹೊಸ ಅನ್ಸತ್ತಿದ್ದೆ. ಆಂಬಲ್ಲ ಕೈ ಮೇಲೆ ತಲೆ ಇಟ್ಕ ಒಂದು 2 ಸೆಕೆಂಡ್ ನೋಡ್ಬೇಕಾಯ್ತು. ನಮ್ಮ ಹುಡುಗಿ ಮಾಡ್ಕೊಡತ್ತೀವಿ ಹಿಂಗೆ ಮಾಡ್ತೀನಿ. ಹುಡುಗಿ ನೀ ಹಿಡಿ ಹಂಗೆ ಕೂತಿ ಮಸ್ತಾಗಿ ಬಂದ ಆಕೆ. ಇದು ಇಡು ಬಳಿ ಬಿಚ್ಚು ಹಾಕಿ ಮಕ್ಕಳಿಗೆ ನೀ ಎಲ್ಲ ಇಡಕತ್ತಲ್ಲ ಕೋಸ್ಕರ್ಸಿ ಇಡ. ಪೌಡರ್, ಟಿಕ್ಲಿ, ಲಾಲಿ ಬಾಟ್ಲಿ, ಕಾಪೂಸ್, ಹನಿಗಿ, ಉಂಗ್ರ ಹಾಕ್ಬೇಕು. ಬಡಿ ಹಂಗ ಸೋಡ ಇದ ಉಂಗ್ರ ನೋಡ್ರಿ ನಾವು ತೊಗೊಂಡಿದ್ದಲ್ಲಿ. ಸೊ ಅದ ಉಂಗ್ರನ ಇಕ್ಕಿಗಂತನ ತೊಗೊಂಡಿದ್ವಿ ನಾವು. ಸೊ ಬಂಗಾರ ರೇಟ್ ಅಂತೂ ಭಾಳ ಜಾಸ್ತಿ ಆಗೈತಿ. ಆಮೇಲೆ ಬಂಗಾರ ರೇಟ್ ಅಂತೂ ಮೊದಲೆಲ್ಲ ಅಷ್ಟು ಉಂಗ್ರ 300 ರೂಪಾಯಿ 400 ರೂಪಾಯಿ ಬರ್ತಿತ್ತು. ಬಟ್ ಇವಾಗ ಹಂಗಿಲ್ಲ, ಸ್ವಲ್ಪ ಜಾಸ್ತಿನೇ ಐತಿ ಈಗ ರೇಟ. ಸೊ ಅದಾದ್ಮೇಲೆ ಇಬ್ಬರು ಕಾಲಿಗೆ ನಮಸ್ಕಾರ ಮಾಡಿ ಫೋಟೋಕ್ಕೆ ಫೋಸ್ ಕೊಡಕ್ಕೆ ನಿಂತೀವಿ. ನಾನು ಸೇವಂತಿ ಫೋಟೋ ಹೊಡ್ಕೊಂಡಿವಿ. ಸೊ ನಾನು ಮಹೇಂದ್ರ, ನಮ್ಮ ಚುಮ್ಮಿ, ಆಮೇಲೆ ಸೇವಂತಿ ಎಲ್ಲರೂ ಫೋಟೋ ಹೊಡ್ಕೊಂಡಿವಿ. ಇತ್ತಾಗ ಇವರು ಒಬ್ಬಾಗ ಮಾಡತ್ತೇಳಿ ಚಿಗವ್ವ. ಸೊ ಅಕ್ಕಿಗೂ ಕೂಡ ತಾಯಿ ಆಗ್ತಾಳಲ್ಲ, ಹಾಗಾಗಿ ತಾಯಿಗಳು ಸೀರೆ ಮಾಡೋದು ಅವ್ರ ಮಮ್ಮಿನ ಹಾಕಿ. ಸೊ ಆ ಅಮ್ಮ ನೋಡ್ರಿ ಫೋಟೋ ಮುಖಾನು ಎತ್ತಿ ನೋಡುವಳು. ಸೊ ಫುಲ್ ಇದನ್ನಾಗತ್ತಿಬೇಕು ನನಗೆ. ಸೊ ಅದಾದಮೇಲೆ ಸೀರೆ ಇಟ್ಟು ಆಮೇಲೆ ತೆಂಗಿನಕಾಯಿ, ಪೌಡರ ಎಲ್ಲರಿಗೂ ಸೇಮ್ ಇಡೋದು ಒಟ್ಟು ಪದ್ಧತಿ. ಸೊ ಪೌಡರ್ ಆಮೇಲೆ ಬಳಿ ಎಲ್ಲನೂ ಪ್ರೆಸೆಂಟ್ ಎಲ್ಲನೂ ಇಟ್ಲು. ಸೊ ಅಕ್ಕಿಗೂ ಉಂಗುರ ತೊಗೊಂಡಿದ್ಲಕ್ಕಿ. ಸೊ ಹಾಗಾಗಿ ಅಮ್ಮಗೂ ಉಂಗುರ ತೊಡಿಸಿಳು. ಸೊ ಮೇ ಬಿ ಅದು ಬರತ್ತಿರ್ತಿಲ್ಲ ಅನ್ನಿಸ್ತೈತಿ. ಸೊ ಉಂಗುರ ತೊಗೊಂಡ್ಲು. ಸೊ ಅದಾದ್ಮೇಲೆ ಆಲ್ರೆಡಿ ನಾವು ತಿಂದು ಕಾಸ ಹೋಗಿದ್ವಿ. 11 ಗಂಟೆ ಮಟ್ಟ ಆಗಂಗಿಲ್ಲ ಅಂತೇಳಿ ಮೊದಲು ಅಡುಗೆ ಮಾಡಿ ಊಟ ಮಾಡಿ ಹೋಗಿದ್ವಿ. ಬದ್ನಿಕಾಯಿ ಪಲ್ಯ, ಅನ್ನ, ಆಮೇಲೆ ಕ್ಯಾಬೀಜ, ಆಮ್ಯಾಗ ಬೆಳ್ಳುಳ್ಳಿ ಖಾರ ಮತ್ತು ಸಾಂಬಾರು ನುಗ್ಗಿಕಾಯ್ದು, ಆಮೇಲೆ ಪಾಯಸ ಅದು ನೋಡ್ರಿ. ಇಷ್ಟು ಅಡುಗೆ ಮಾಡಿದ್ವಿ, ಚಪಾತಿ ಮಾಡಿದ್ವಿ. ಸೊ ಇಷ್ಟು ಅಡುಗೆ ಆಯಿತು. ಮತ್ತು ಏನಾರು ವಿಡಿಯೋಗಳು ಹಾಕ್ತಿರ್ತೇನೆ. ಹಿಂಗೆ ನನ್ನ ಫೇಸ್ನ ಫಾಲೋ ಮಾಡಿರಿ. ಎಲ್ಲರಿಗೂ ಬಾಯ್.